ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ರಿಯಲ್ ಎಸ್ಟೇಟ್ ಉದ್ಯಮಿ ಸಿ.ಜೆ. ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್.ಐ.ಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದರು, ದೇಶ ವಿದೇಶಗಳಲ್ಲೂ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು. ಇನ್ನು ಈ ಪ್ರಕರಣದ ತನಿಖೆಯನ್ನು ಎಸ್.ಐ.ಟಿ ಅಧಿಕಾರಿಗಳು ಈಗ ತೀವ್ರಗೊಳಿಸ್ತಾ ಇದ್ದಾರೆ. ಸಿ.ಜೆ. ರಾಯ್ ಉದ್ಯಮ ಸಂಬಂಧ ಈಗ ಎಸ್.ಐ.ಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಚೇರಿಯಲ್ಲಿನ ಕಡತಗಳು, ಲ್ಯಾಪ್ಟಾಪ್, ಮೊಬೈಲ್ ಈಗ ಶೋಧದಲ್ಲಿ ಮುಂದಾಗಿದ್ದಾರೆ. ಮುಖ್ಯವಾಗಿ ಸಿ.ಜೆ. ರಾಯ್ ಡೈರಿಯನ್ನು ಎಸ್.ಐ.ಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಡೈರಿಯಲ್ಲಿ ಉದ್ಯಮ ವ್ಯವಹಾರ ಸಂಬಂಧ ಮಾಹಿತಿ ಸಿಗುತ್ತಾ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲೂ ಎಸ್.ಐ.ಟಿ ಅಧಿಕಾರಿಗಳಿದ್ದಾರೆ. ಇಂದು ಮತ್ತಷ್ಟು ಜನರ ವಿಚಾರಣೆಯನ್ನು ಕೂಡ ಎಸ್.ಐ.ಟಿ ಅಧಿಕಾರಿಗಳು ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸಿ.ಜೆ. ರಾಯ್ ಕುಟುಂಬ ಜೊತೆಗೆ ಅವರ ಅತ್ಯಾಪ್ತರು, ಕಚೇರಿ ಸಿಬ್ಬಂದಿ ಅವರ ವಿಚಾರಣೆಯೂ ಕೂಡ ಇವತ್ತು ನಡೆಯುವ ಸಾಧ್ಯತೆ ಇದೆ. ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲು ಕೂಡ ಮಾಡ್ಕೊಳ್ತಾರೆ ಪೊಲೀಸ್ನವರು ಅನ್ನುವಂತಹ ಮಾಹಿತಿ ಇದೆ. ಇವತ್ತು ಪೊಲೀಸ್ನವರ ಕೈ ಸೇರಬಹುದು ಸಿ.ಜೆ. ರಾಯ್ ಸಿ.ಡಿ.ಆರ್ ರಿಪೋರ್ಟ್. ಇನ್ನು ಲಾಸ್ಟ್ ಕರೆ ಯಾರಿಗೆ ಮಾಡಿದರು, ಸಿ.ಜೆ. ರಾಯ್ಗೆ ಯಾರು ಲಾಸ್ಟ್ ಕರೆ ಮಾಡಿದರು, ಅತಿ ಹೆಚ್ಚು ಬಾರಿ ವಿನಿಮಯ ಆಗಿರುವ ಕರೆಗಳ ಮಾಹಿತಿಯನ್ನು ಕೂಡ ಈಗ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸ್ನವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಿ.ಡಿ.ಆರ್ ರಿಪೋರ್ಟ್ ಪಡೆದು ಈಗ ಪರಿಶೀಲನೆಯನ್ನು ಕೂಡ ಎಸ್.ಐ.ಟಿ ಅಧಿಕಾರಿಗಳು ನಡೆಸ್ತಾರೆ. ಒಂದು ಕಡೆ ನಿರಂತರವಾಗಿ ಐ.ಟಿ ದಾಳಿ ಆಗ್ತಾ ಇತ್ತು. ಮೊನ್ನೆ ಅವರೇನೀಗ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವತ್ತು ಕೂಡ ಕೇರಳದ ಐ.ಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ನಿರಂತರ ಐ.ಟಿ ದಾಳಿಗೆ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರಾ ಅಥವಾ ಬೇರೆ ಇನ್ನೇನು ಕಾರಣ ಇತ್ತು, ರಾಜಕಾರಣಿಗಳ ಒತ್ತಡ ಏನಾದರೂ ಇತ್ತಾ? ಯಾಕಂದರೆ ಆ ಡೈರಿಯಲ್ಲಿ ಕೆಲವು ಶಾಸಕರು, ಕೆಲವು ಸಂಸದರ ಹೆಸರುಗಳು ಅದರಲ್ಲಿ ಬರೆದಿದ್ದಾರೆ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಈಗ ಪ್ರಸ್ತಾಪ ಆಗ್ತಾ ಇದೆ. ನೋಡಬೇಕು ಏನೇನಾಗುತ್ತೆ ಅಂತ. ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕರು, ಚೇರ್ಮನ್, ದೇಶ ವಿದೇಶಗಳಲ್ಲಿ ತನ್ನದೇ ಆದಂಥ ಸಾಮ್ರಾಜ್ಯ ಸ್ಥಾಪಿಸಿದಂತಹ ಸಿ.ಜೆ. ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಿಜಕ್ಕೂ ಇದೊಂಥರ ರಾಜಕೀಯ ನಾಯಕರು ಈಗ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಎಸ್.ಐ.ಟಿ ಅಧಿಕಾರಿಗಳು ಈಗ ತನಿಖೆ ಮುಂದುವರಿಸ್ತಾ ಇದ್ದಾರೆ. ಎಲ್ಲಿವರೆಗೂ ಬಂದಿದೆ ತನಿಖೆ ಅಂತ ವೆಂಕಟೇಶ್? ಸಚಿನ್, ನಿನ್ನೆ ಏನು ಸಿ.ಜೆ. ರಾಯ್ ಅವರ ಅಂತ್ಯಕ್ರಿಯೆ ಆಗಿರುವಂಥದ್ದು, ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇಂದಿನಿಂದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಮೃತದೇಹ ಅಂತ್ಯಕ್ರಿಯೆ ಆದ ನಂತರ ಅವರ ಕುಟುಂಬಸ್ಥರ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಪೊಲೀಸರಿಗೆ ಅನುಕೂಲ ಆಗುತ್ತೆ. ಅಂದರೆ ಮೃತದೇಹವನ್ನು ಇಟ್ಟು ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಮಾನವೀಯತೆಯಿಂದ ಕೂಡ ಸುಮ್ಮನಿದ್ರು. ಇವತ್ತಿಂದ ಅಧಿಕಾರಿಗಳು ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ. ಅಂದರೆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಎಸ್.ಐ.ಟಿಯನ್ನು ರಚನೆ ಮಾಡಿ ಈ ಆತ್ಮಹತ್ಯೆ ಹಿಂದಿರುವ ಕಾರಣ ಏನು ಅನ್ನೋದ್ರ ಬಗ್ಗೆ ಹೊರತೆಗೆಯೋದಕ್ಕೂ ಕೂಡ ಆಗಿರುವಂಥದ್ದು. ಹಾಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಇವತ್ತು ಪೊಲೀಸರು ಅಧಿಕೃತವಾಗಿ ಒಂದು ಇನ್ವೆಸ್ಟಿಗೇಷನ್ ಅನ್ನು ಆರಂಭ ಮಾಡ್ತಾರೆ. ಇನ್ನು ಐ.ಟಿ ಅಧಿಕಾರಿಗಳು ಕೂಡ ಬೆಂಗಳೂರನ್ನು ಬಿಟ್ಟು ಹೊರಗಡೆ ಹೋಗದಂತೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಕೇರಳ ಮೂಲದ ಐ.ಟಿ ಅಧಿಕಾರಿಗಳು ದಾಳಿ ಮಾಡಿದಂತಹ ವೇಳೆಯಲ್ಲಿ ಅವರು ಆ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಕೂಡ ಅಲ್ಲೇ ಇದ್ದರು. ಹಾಗಾಗಿ ಅವರನ್ನು ಕೂಡ ವಿಚಾರಣೆ ಮಾಡುವ ಸಾಧ್ಯತೆ ಇರುವಂತಹದ್ದು. ಅಂದರೆ ವಿಚಾರಣೆಯ ಸಂದರ್ಭದಲ್ಲಿ ಅವರ ಮೇಲೆ ಇರಿದಂಥ ಒತ್ತಡಗಳಾಗಿರ್ಬೋದು, ಅವರನ್ನ ಪರಿಶೀಲನೆ ನೆಪದಲ್ಲಿ ಏನೆಲ್ಲ ಕೇಳಿದ್ರು ಅನ್ನುವಂಥದ್ದನ್ನು ಕೂಡ ಹೇಳಿಕೆಗಳನ್ನು ದಾಖಲಿಸಿಕೊಳ್ತಾರೆ. ಜೊತೆಗೆ ಆ 10 ನಿಮಿಷಗಳ ಒಂದು ಡೈರಿ ಸೀಕ್ರೆಟ್, ಜೊತೆಗೆ ಕೊನೆಯಲ್ಲಿ ಅವರು ಯಾರ ಜೊತೆ ಮಾತಾಡಿದ್ರು ಅನ್ನುವಂಥದ್ದನ್ನು ಕೂಡ ಸಿ.ಡಿ.ಆರ್ ರಿಪೋರ್ಟನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಕೊನೆ ಬಾರಿ ಮಾತಾಡಿರುವಂತಹ ವ್ಯಕ್ತಿ ಯಾರಿದ್ದಾರೆ ಅಂತ ಹೇಳಿ ಅವರಿಂದ ಕೂಡ ಹೇಳಿಕೆಗಳನ್ನು ದಾಖಲಿಸಿಕೊಳ್ತಾರೆ. ಅಂದರೆ ಈ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಏನೆಲ್ಲ ಕೇಳಿದ್ರು, ಯಾರ ಮೇಲೆ ಯಾರ ಹೆಸರುಗಳನ್ನು ಹೇಳಿ ಅಂತ ಹೇಳಿ ಒತ್ತಡವನ್ನು ಹಾಕಿದ್ರು, ಈ ಎಲ್ಲವನ್ನು ಕೂಡ ಸಹಜವಾಗಿಯೂ ಕೂಡ ಅವ್ರ ಜೊತೆ ಏನಾದರೂ ಹಂಚ್ಕೊಂಡಿದ್ರು ಅನ್ನುವಂಥದ್ದು ನಿಟ್ಟಿನಲ್ಲಿ ಅವರನ್ನು ಕೂಡ ವಿಚಾರಣೆ ಮಾಡುವ ಸಾಧ್ಯತೆ ಇರುವಂಥದ್ದು. ಅವರು ಡೈರಿಯಲ್ಲಿ ಏನಾದರೂ ಬರೆದಿಟ್ಟಿದ್ದಾರಾ ಅಥವಾ ಡೆತ್ ನೋಟನ್ನು ಏನಾದರೂ ಬರೆದಿದ್ದಾರಾ, ವಾಟ್ಸಪ್ಪಲ್ಲಿ ಯಾರಿಗಾದರೂ ಮೆಸೇಜ್ ಕಳಿಸಿದ್ದಾರಾ ಅನ್ನುವಂಥದ್ದು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಹಾಗಾಗಿ ಅವರ ಕುಟುಂಬರು, ಆಪ್ತರು ಸೇರಿದಂತೆ ಎಸ್.ಐ.ಟಿ ಅಧಿಕಾರಿಗಳನ್ನು ವಿಚಾರಣೆ ಮಾಡ್ತಾರೆ. ಇಂದಿನಿಂದ ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಒಂದು ಅಸಲಿ ತನಿಖೆ ಶುರುವಾಗುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.